ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಕನಸುಗಳು ಇವೆಲ್ಲ. ಬೆಂಗಳೂರಿಗೆ ಬರಬೇಕು, ಹೀರೋ ಆಗಬೇಕು ಅಂತ ಭಾಳ ಜನ ಇಲ್ಲಿ ಎಷ್ಟೋ ಜನ ಬಂದವರು ಅದಾರ. ಅವರು ನನಗಿಂತ ಒಳ್ಳೆ ಆ್ಯಕ್ಟ್ರೂ ಇರ್ಬೋದು. ಕೆಲವು ಜನರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವು ಜನರಿಗೆ ಅವಕಾಶ ದೊರೆತಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ನನಗೆ ಸಿಕ್ಕೈತಿ. ಅದು ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಮೊದಲು ನಾನು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ರಂಗಭೂಮಿಗೆ. ಯಾಕಂತಂದರೆ ಈಗ ನನಗೆ ಯಾರೇ ಹರೀಶ್ ಅಂತೇಳಿ ಮಾತಾಡಿಸ್ತಾರಂತಂದ್ರು ಅದಕ್ಕೆ ಮೂಲತಃ ಕಾರಣ ರಂಗಭೂಮಿ. ವೃತ್ತಿ ರಂಗಭೂಮಿ ಒಳಗೆ ನಾನು ಸುಮಾರು ಒಂದು 15-16 ವರ್ಷ ಕೆಲಸ ಮಾಡಿ ಆಮೇಲೆ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದೆ. ಶರಣೆ ಸರು ಆಮೇಲೆ ಜಿ ಕನ್ನಡ ನೆನೆಸ್ಕೊಳ್ಳೇಬೇಕು. ಯಾಕಂತಂದ್ರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಯಾವುದಂತಂದ್ರೆ ಹತ್ತಿದೇಣಿನ ಯಾವತ್ತೂ ಒದಿಬಾರ್ದು ಮರಿಬಾರ್ದು ಅಂಥೇಳಿ. ನಾವೀಗ ಏನೇ ಅದೀವಿ ಅಂತಂದ್ರು ಯಾರಿಂದ ಅದೀವಿ ಎದಕ್ಕೆ ಅದೀವಿ ಅಂತ ಅನ್ನೋದೊಂದು ಹೇಳ್ಬೇಕು ಅನ್ನಿಸ್ತು. ಅದಕ್ಕೆ ಹೇಳಕತ್ತೀನಿ ತಮಗೆ. ಆಮೇಲೆ ಈ ಪಿಕ್ಚರ್ ಸಿಕ್ಕಿದ್ದು ನನಗೂ ಒಂದು ಸಲ ಒಂದು ಇಲ್ಲಿ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ ಭಾಳ ಜನ ಲಬೇನಾಡು ಸ್ಟುಡಿಯೋಗೆ ಬರೋರು ಹಿಂಗೆ ಒಂದು ಸಿನಿಮಾ ಮಾಡಕತ್ತೀವಿ ರೀ, ತಮಗೆ ಹೀರೋ ಆಗ್ತೀವಿ ಅದಾಗ್ತೀವಿ ಇದಾಗ್ತೀವಿ ಅಂತಿದ್ರು. ನಾನು ಹ್ಞೂ ಸರ್ ಅಂತೇಳಿ ಸುಮ್ಮಾಗ್ತಿದ್ದೆ. ಅದು ಏನೋ ಅದೊಂಥರ ರೂಢಿ ಅನಿಸ್ಬಿಟ್ಟಿತ್ತು. ಅದು ಕೆಲವು ಜನ ಬರೋರು ನೀವು ಪಾತ್ರ ಐತೆ ಅದನ್ನೋರು ಆಮೇಲೆ ಮರ್ತೆ ಬಿಡೋರು, ಆಮೇಲೆ ಕರಿತಾನೂ ಇರಲಿಲ್ಲ. ಹಾಗೆ ಆನಂದ್ ಸರ್ ಒಂದು ಸತಿ ಬಂದರು, ಈ ಪಿಕ್ಚರ್ಗೆ ಹಿಂಗೆ ಮಾಡಕತ್ತೀವಿ ಸರ್ ಅಂತ. ಓಕೆ ಸರ್ ಅಂತಂದೆ. ಸರ್ ನೀವು ಮಾಡ್ತೀರಾ ಇಲ್ಲ ಅಂತ. ಅಲ್ಲಿ ಸರ್ ನೀವು ಮಾಡ್ತಿರಲ್ಲ ಮೊದಲು ಅದನ್ನು ಡಿಸೈಡ್ ಮಾಡಿರಿ, ಆಮ್ಯಾಗ ನಾನು ಮಾಡ್ತೀನಿ ರೀ ಅಂತಂದೆ. ಅಂದ್ಕೂಡಲೇ ಎಲ್ಲರೂ ಹೇಳಿದ್ದು ಅದು ನಿಜಾನೇ. ಯಾಕಂತಂದರೆ ಸಡನ್ನಾಗಿ ಆಗಿದ್ದೆ ಎಲ್ಲ. ಅವ್ರು ಬಂದರು, ಮಾತಾಡ್ತೀನಿ ಸರ್ ಓಕೆನಾ ಅಂತಂದ್ರು. ಓಕೆ ಒಂದು ಲೈನ್ ಸ್ಟೋರಿ ಹೇಳಿದ್ರು ನನಗೆ. ಓಕೆ ಸರ್ ಮಾಡ್ತೀನಿ ಸರ್. ಅದು ಅಂದೆ ನಾನು, ನನ್ನ ಜಾನರ್ ಇರೋದು ಅಷ್ಟು ಕಾಮಿಡಿ. ಯಾಕಂತಂದ್ರೆ ನಾವು ಬಂದು ಸುಮ್ಮನೆ ನಿಂತರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ, ನಮ್ಮದು ಹಂಗಿರುತ್ತೆ. ನೀವು ಅವರು ಹೇಳಿ ಲಾಸ್ಟಿಗೆ ಹೇಳಿದ ಪ್ರಕಾರ ಆ ಕೆಲಸ ತೆಗೆಸ್ಕೊಳೋದು ನೀವೇ ರೀ, ಅದು ನಮಗಂತೂ ಬರೋಲ್ಲ ಅಂತ ಹೇಳಿದ್ದೆ. ಅದಂತೂ ಹಿಂಡಿ ತೆಗೆದುಬಿಟ್ಟಾರೆ, ಅದಂತೂ ಖರೆ. ಅದು ಕಾಮಿಡಿ ಇವರೇ ಮಾಡ್ಯಾರಿ, ನಾ ಮಾಡಿಲ್ಲ ಅದ್ರಾಗ. ತೆಗ್ಸ್ಯಾರ. ಆಮೇಲೆ ಎಲ್ಲರೂ ಹೇಳ್ದಂಗೆ ಎಲ್ಲರೂ ಒಳ್ಳೆ ಕಲಾವಿದರೇ ಸೇರಿದ್ರು. ಯಾಕಂತಂದ್ರೆ ಆನಂದ್ ಸರ್ ಅಂದಂಗೆ ಒಳ್ಳೇದಾಗಬೇಕು ಅಂತಂದಾಗ ಒಳ್ಳೇದು ಹಾಕ್ಕೊಂತ ಹೋಗುತ್ತಂತ. ದಿಢೀರ್ನೇ ಸಟ್ ಇರುತ್ತು. ಸಟ್ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟಾಗಿ 45 ದಿವಸ ಹೆಂಗಾಯಿತು, ಶೂಟಿಂಗ್ ಹೆಂಗೆ ಮುಗೀತು ಗೊತ್ತೇ ಆಗಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಉಮೇಶ್ ಹೇಳ್ದಂಗೆ ಅದು 1 ವರ್ಷದೊಳಗೆ ಒಂದು 7-8 ತಿಂಗಳೊಳಗೆ ಮುಗಿದಿದ್ದ ಪಿಕ್ಚರ್ ಅಂದ್ರೆ ಇದೇ ಕಾಣಿಸುತ್ತೆ ನಮ್ಗೆ ಅನಿಸಿದ ಮಟ್ಟಿಗೆ. ರಿಲೀಸ್ ಒಳಗೆ ಬಂದು ನಿಂತೈತಿ. ಅದ್ರೊಳಗೆ ಸರ್ ಯಾರು ಹೌದಾ, ಸಾರಿ ಸರ್. ಮಾಡಿದ್ವಿ, ಕಷ್ಟಪಟ್ಟು ಮಾಡೀವಿ, ಇಷ್ಟಪಟ್ಟು ಮಾಡೀವಿ. ಎಲ್ಲರೂ ಶ್ರಮ ಐತಿ ಇದ್ರೊಳಗೆ. ನಂದೊಬ್ಬಂದೇ ಅಂತಲ್ಲ, ನಮ್ಮ ಸಂತೋಷ್ ಸರ್ ಆಯಿತು, ನಮ್ಮ ಸೂರ್ಯಕಲಾ ಮೇಡಮ್ ಆಯಿತು, ಆಮೇಲೆ ನಮ್ಮ ಅಕ್ಕನೇ ಆಗ್ಬೇಕು ಅವರು, ಜ್ಯೋತಿ ಮೇಡಮ್ ಅವರು, ಆಮೇಲೆ ನಮ್ಮ ನಾಗರಾಜ್ ಅವರು. ಅಂದಂಗೆ ಪಾಪ ಭಾಳ ಒದ್ದಾಡಿದ್ರು ಸ್ವಲ್ಪ ಫಸ್ಟಿಗೆ. ಉತ್ತರ ಕರ್ನಾಟಕದ್ದು ಹಂಗೆ ಪಡ್ ಹೊಡೆದು ಕಲ್ಸಿದ್ದು ಅವರಿಗೆ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವೆಲ್ಲ ಮಾಡಿದ್ವಿ ಅನ್ನೋಕ್ಕಿಂತ ನಮ್ಮಂಥ ಹೊಸಬ್ರ ಮೇಲೆ ಬಂಡವಾಳ ಧೈರ್ಯ ಮಾಡಿ ಬಂಡವಾಳ ಹಾಕ್ತಾರಲ್ಲ ಅದಕ್ಕೆ ಹೇಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗ ಕಲಾವಿದ್ರು ಅದಾರ, ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಐತಿ, ಆದರೆ ಬಂಡವಾಳ ಹಾಕೋರು ಯಾರೂ ಇಲ್ಲ. ಯಾಕಂತಂದ್ರೆ ಹೊಸಬ್ರ ಮೇಲೆ ಹಾಕಿದ್ರೆ ಬರುತ್ತೋ ಇಲ್ಲೋ, ಅದು ಎಷ್ಟೋ ಜನ ಕೆಲವು ಸಟ್ ಏರಿಸಿ ಕ್ಯಾನ್ಸಲ್ ಆಗೋ ಇರ್ತಾವ. ಆದರೂ ಹೊಸ ಪ್ರತಿಭೆಗಳ ಮೇಲೆ ಎಲ್ಲ ಧೈರ್ಯ ಇಟ್ಟು ಬಂಡವಾಳ ಹಾಕ್ದಂಥ ನಮ್ಮ ಬಸಣ್ಣ ಸರ್ ಆಯಿತು, ಆಮೇಲೆ ನಮ್ಮ ಬಸಣ್ಣ ಇಬ್ಬರು ಬಸಣ್ಣ ಸರ್ ಆಗ್ಬಿಟ್ಟಾರೆ ನಮಗೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರ ಮ್ಯಾಗೆ ಬಂಡವಾಳ ಹಾಕಿದ್ದಕ್ಕೆ ನಾವು ನಮ್ದು ಏನೈತಿ ಶಕ್ತಿ ಐತಿ ಅದು ಮಿತಿ ಮೀರಿ ನಾವು ಆ್ಯಕ್ಟ್ ಮಾಡಿ ಈ ಪಿಕ್ಚರ್ನ ಗೆಲ್ಸಕ್ಕೆ ಟ್ರೈ ಮಾಡೀವಿ. ನಮ್ಗೆ ಎಷ್ಟಾಗುತ್ತೆ ನಾವು ಅದನ್ನು ಎಫೆಕ್ಟ್ ಹಾಕಿ ಮಾಡೀವಿ. ಇನ್ನೇನು ರಿಲೀಸ್ ಆದ್ಮ್ಯಾಗ ಜನರು ಅದ್ರ ಬಗ್ಗೆ ಹೇಳ್ಬೇಕು ಏನಾಯ್ತು ಏನಂತಂದು. ಯಾಕಂದ್ರೆ ನಮ್ಮ ಬೆನ್ನು ನಾವು ತಟ್ಕೋಬಾರ್ದು ಅಂತ ನೋಡಿದ್ಮ್ಯಾಗ ಜನ ಹೇಳಿದ್ಮ್ಯಾಗೆ ಗೊತ್ತಾಗೋದು ಅದು. ಅದ್ರಂಗೆ ಫಸ್ಟ್ ಸಾಂಗು ಚಡ್ಡಿ ಬಡ್ಡಿ ಅಂತೇಳಿ ಅದನ್ನು ಹೇಳ್ತಾರಲ್ಲ, ನಾವು ಮನಸ್ಸಿನಾಗ ಅನಿಸ್ಲಿಲ್ಲ ನಾವು ಹೀರೋ ಆಗ್ತೀವಿ, ನಮ್ಗೆ ಒಂದು ಹಾಡು ಬರುತ್ತೆ, ಆ ಹಾಡನ್ನ ಯೋಗರಾಜ್ ಭಟ್ರು ಸರ್ ಬರೀತಾರೆ, ಅದನ್ನು ಶರಣ್ ಸಂಜು ಸರ್ ಹಾಡ್ತಾರೆ, ಪೂರ್ಣ ಸರ್ ಮ್ಯೂಸಿಕ್ ಮಾಡ್ತಾರೆ. ಅಂದ್ರೆ ಇವೆಲ್ಲ ಕನಸಿನ ಮಾತೆ ನಮಗೆಲ್ಲ, ನಮ್ಮ ಭಾಗದ ಹುಡುಗರಿಗೆ ಇವೆಲ್ಲ ಕನಸಿನ ಮಾತು. ಅದು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಈ ಜನ್ಮಕ್ಕೆ ನನಗೆ ಅದು ಸಾಕಾರ ಆಗೈತಿ. ನನಗೆ ಇದಷ್ಟು ಈ ಸಿಕ್ಕೈತಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್. ಪಾತ್ರದ ಬಗ್ಗೆ ಸರ್, ಒಬ್ಬ ಮಿಡಲ್ ಕ್ಲಾಸ್, ಮೊದಲನೇ ಸಿನಿಮಾ ಅಂದರೆ ಫಸ್ಟ್ ಒಂದು ಮಾಡಿದ್ದೆ ಸರ್, ಉಡಾಳ ಅಂಥೇಳಿ. ಅದರೊಳಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದು ಭಟ್ರ ಪಿಕ್ಚರೇ. ಅದರೊಳಗೂ ನೀ ಕಾಮಿಡಿ ಬೇಡ ವಿಲನ್ ಮಾಡು ಅಂಥೇಳಿ ಮಾಡಿಸಿದ್ರು. ಆಮೇಲೆ ಮೊನ್ನೆ ರಿಲೀಸ್ ಆದಂಥ KD ಒಳಗೂ ಮಾಡಿದ್ದೆ ಸರ್ ನಾನು.
ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ರಕ್ಷಿತಾ ಮೇಡಮ್ ಅವರು ಒಂದು ಸತಿ ಕಾಮಿಡಿ ಕಿಲಾಡಿ ಒಳಗೆ ನಮ್ಮ ಪಿಕ್ಚರ್ ಒಳಗೆ ಒಂದು ಮಾಡಂತಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಅದರೊಳಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ತುಂಬ ಚೆನ್ನಾಗಿರೋ ಕ್ಯಾರೆಕ್ಟ್ರ್ ಮಾಡಿದ್ದೆ. ಚೆನ್ನಾಗೂ ಬಂತು. ಆ ಕಡೆ ನಮ್ಮ ಸೈಡೆಲ್ಲ ಭಾಳ ಇಷ್ಟಪಟ್ಟರು ಅದನ್ನು. ಆಮೇಲೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ. ಎಲ್ಲರೂ ಆ ಪಾತ್ರ ನೋಡಿದ್ರಂತಂದ್ರೆ ನಾವು ಇದನ್ನೊಂದು ಮಾಡೀವಪ್ಪ, ನಮ್ಮ ಜೀವನದೊಳಗೂ ಇದೊಂದು ಘಟನೆ ನಡೆದೈತಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಅದು ಮಿಡಲ್ ಕ್ಲಾಸ್, ಒಂದು ಜವಾಬ್ದಾರಿತನೂ ಆಗ್ತಾನೆ, ಬೇಜವಾಬ್ದಾರಿನೂ ಆಗ್ತಾನೆ, ಒಳ್ಳೆ ಫ್ರೆಂಡ್ಶಿಪ್ನೂ ಸಂಘನೂ ಇರುತ್ತೆ, ಕೆಟ್ಟ ಫ್ರೆಂಡ್ಶಿಪ್ ಸಂಘನೂ ಇರುತ್ತೆ. ಆದ್ರೆ ಒಳ್ಳೆ ದಾರಿಯಿಂದ ಹೆಂಗೆ ಹೋಗಬೇಕು ಅನ್ನೋದೇ ಈ ಸಿನಿಮಾದೊಂದು ಇದು ಸರ್, ಇದು ಮೋಟಿವೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.